ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಈಗಷ್ಟೇ ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಕೂಡ ಇಲ್ಲಿ ಅಪ್ಡೇಟ್ ಮಾಡಿದ್ರು. ಇಲ್ಲಿ ಧ್ರುವಂತ್ ಅವರು, ಕಾವ್ಯ ಅವರು, ರಾಶಿಕ್ ಅವರು ಒಂದು ವಿಚಾರಕ್ಕೆ ಜಗಳ ಆಡ್ತಾರೆ. ಇದ್ರದ್ದು ಪ್ರೋಮೋದು ರಿವ್ಯೂ ಹೇಗೆ ಅಂತ ಕೊಟ್ಟಿದ್ದೆ. ಇದ್ರ ಜೊತೆಗೆ ಇಲ್ಲಿ ಲೈವ್ ಅಲ್ಲಿ ಅಟ್ ಪ್ರೆಸೆಂಟ್ ಏನ್ ನಡೀತಿದೆ ಅಂತಂದ್ರೆ ಧ್ರುವಂತ್ ಅವರು, ಕಾವ್ಯ ಅವರು, ರಾಶಿಕ್ ಅವರು ಇಲ್ಲಿ ಯಾರು ಏನ್ ಹೇಳಿದ್ರು, ಯಾರ ಹತ್ರ ಏನ್ ಹೇಳಿದ್ರು, ಯಾರ್ದು ತಪ್ಪು ಅಂತಂದ್ಬಿಟ್ಟು ಇಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಇಲ್ಲಿ ಧ್ರುವಂತ್ ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಈಗ ಪ್ರೋಮೋಗೆ ಕ್ಯಾಪ್ಷನ್ ಕೂಡ ಕೊಟ್ಟಿದ್ರು, ಮಾತೆ ಧ್ರುವಂತ್ಗೆ ಮುಳುವಾಗುತ್ತಾ ಅಂತಂದ್ಬಿಟ್ಟು. ಕೆಲವೊಂದ್ಸತಿ ನೀವು ಅಬ್ಸರ್ವ್ ಮಾಡಿರ್ಬೋದು, ಮಾತೆ ಮುತ್ತು ಮಾತೆ ಮೃತ್ಯು ಅಂತಂದ್ಬಿಟ್ಟು. ಇವಾಗ ಇಲ್ಲಿ ಅವರೊಂದು ಮಾತು ಅವ್ರಿಗೆ ಮೃತ್ಯು ಆಗಿದೆ ಅಂತಾನೆ ಹೇಳ್ಬೋದು. ಇಲ್ಲಿ ಧ್ರುವಂತ್ ಅವರು ಹೇಳಿರೋದನ್ನ ಇಲ್ಲಿ ಸ್ಪಂದನ ಅವ್ರ ಹತ್ರನೂ ಇಲ್ಲಿ ಡಿಸ್ಕಷನ್ ಮಾಡಿದ್ದಾರೆ ಅಂತೆ. ಇಲ್ಲಿ ರಾಶಿಕ್ ಅವರು ಫಸ್ಟ್ ಅಭಿಯವ್ರ ಹತ್ರ ಹೋದ್ರು, ಆ ನಂತರ ಇಲ್ಲಿ ನನ್ನ ಹತ್ರ ಬಂದ್ರು. ಅಂದ್ರೆ ಧ್ರುವಂತ್ ಅವ್ರ ಹತ್ರ ಹೋದ್ರಂತೆ. ವರ್ಕೌಟ್ ಆಗಿಲ್ಲ ಅಂತಂದ್ಬಿಟ್ಟು ಇಲ್ಲಿ ಸೂರಜ್ ಅವ್ರ ಹತ್ರ ಹೋದ್ರು ಅಂತಂದ್ಬಿಟ್ಟು ಹೇಳಿದ್ದಾರೆ. ಇದನ್ನ ಇಲ್ಲಿ ಯಾಕೆ ಈ ರೀತಿ ಹೇಳ್ತಿದ್ದೀರಾ, ನಿಮಗೆ ಯಾಕೆ ಹಾಗನ್ನಿಸ್ತು ಅಂತಂದ್ಬಿಟ್ಟು ಕಾವ್ಯ ಅವರು ಇಲ್ಲಿ ಕೇಳಿದ್ರಂತೆ. ಅದಕ್ಕೆ ಅದು ನನ್ನ ಒಂದು ಪರ್ಸ್ಪೆಕ್ಟಿವ್ ಅಂತ ಹೇಳಿದ್ರಂತೆ. ಇಲ್ಲಿ ಧ್ರುವಂತ್ ಅವ್ರ ಬಾಯಲ್ಲಿ ಬರೋದು ಅದೊಂದೇ ಮಾತು, ಅದು ನನಗನ್ನಿಸ್ತು ಅಂತಂದ್ಬಿಟ್ಟು, ಅವ್ರಿಗನ್ನಿಸ್ತು ಅಂತಂದ್ಬಿಟ್ಟು ಏನ್ ಬೇಕಾದ್ರೂ ಹೇಳ್ಬೋದಾ, ಬಾಯಿ ಇದೆ ಅಂತಂದ್ಬಿಟ್ಟು ಬೇರೆಯವ್ರ ಬಗ್ಗೆ. ಇವಾಗ ಕೆಲವೊಬ್ರು ಗೊತ್ತಿರುತ್ತೆ, ಒಬ್ಬೊಬ್ರು ಬಾಯಿ ಬಚ್ಚಲ್ ತರ ಇರುತ್ತೆ ಅಂತಬಿಟ್ಟು, ಇವರೊಂದು ಬಾಯಿ ಬಚ್ಚಲ್ ತರ ಇದೆ ಅಂತ ಅಂದ್ಬಿಟ್ಟು ಅನಿಸ್ತಿದೆ. ಇಲ್ಲಿ ರಾಶಿಕ್ ಅವರು ಸೂರಜ್ ಅವ್ರ ಜೊತೆ ಕಾಣಿಸ್ಕೊಂತಿದ್ದಾರೆ. ಆಲ್ಮೋಸ್ಟ್ ಎಲ್ರಿಗೂ ಕೂಡ ಅನಿಸ್ತದೆ, ಹೌದು ಇವರಿಬ್ಬರು ಫ್ರೆಂಡ್ಶಿಪ್ ಲವ್ ಅಂತ ಅಂದ್ಬಿಟ್ಟು. ಆದ್ರೆ ಇವ್ರು ಮಾತಾಡ್ತಿರೋದು ಏನಪ್ಪಾ ಅಂತಂದ್ರೆ, ಇವರು ಒಬ್ಬರ ಜೊತೆ ಇರಲ್ಲ, ಇಲ್ಲಿ ಒಬ್ರು ಸಿಗ್ಲಿಲ್ಲ ಅಂದ್ರೆ ಇನ್ನೊಬ್ರ ಜೊತೆ ಹೋಗ್ತಾರೆ ಅಂತಂದ್ಬಿಟ್ಟು ಇಲ್ಲಿ ಮಾತಾಡಿದ್ದಾರೆ. ಇದಕ್ಕೆ ಇಲ್ಲಿ ಸ್ಪಂದನ ಅವರು ಕೂಡ ಹೌದು ಧ್ರುವಂತ್ ಅವರು ಆ ರೀತಿ ಮಾತಾಡಿದ್ದಾರೆ ಅಂತ ಹೇಳ್ತಿದ್ರು ಕೂಡ, ಇಲ್ಲ ನಾನು ಆ ರೀತಿ ಮಾತೇ ಆಡಿಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಧ್ರುವಂತ್ ಅವರು ವಾದ ಮಾಡ್ತಿದ್ದಾರೆ. ಈ ಒಂದು ಜಗಳದಲ್ಲಿ ಏನಾಗ್ತದೆ ಅಂತಂದ್ರೆ, ಯಾವತ್ತೋ ಹೇಳಿರೋ ಮಾತನ್ನ ಇವತ್ತ್ಯಾಕೆ ಇಲ್ಲಿ ನೀವು ಮಾತಾಡ್ತಿದ್ದೀರಾ ಅಂತ ಅಂದ್ಬಿಟ್ಟು ಅಶ್ವಿನಿ ಗೌಡ ಅವರು ಬಂದು ಇಲ್ಲಿ ಕೇಳ್ತಿದ್ದಾರೆ. ಯಾವತ್ತಾದ್ರೂ ಆಗಿರ್ಲಿ, ಒಟ್ನಲ್ಲಿ ಇವಾಗ ಒಂದು ಮ್ಯಾಟ್ರ್ ಬಂದಿದೆ, ಎಷ್ಟೋ ದಿವಸ ಆದ್ಮೇಲೆ ಅವಾಗ್ಲೇ ಇಲ್ಲಿ ಕೇಳ್ಬಿಟ್ಟು ಬಗೆಹರಿಸ್ಕೊಂಡ್ಬಿಡ್ಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಅಶ್ವಿನಿ ಗೌಡ ಅವರು ಹೇಳ್ತಾ ಇದ್ದಾರೆ. ಇಲ್ಲಿ ಏನ್ ಅನ್ಸುತ್ತೆ ಅಂತಂದ್ರೆ, ಆನ್ ದ ಸ್ಪಾಟ್ ಅಲ್ಲಿ ಕೆಲವೊಂದು ಸಮಯದಲ್ಲಿ ಇಲ್ಲಿ ಹೇಳಕ್ಕೆ ಆಗಲ್ಲ. ಯಾಕಂದ್ರೆ ರಾಶಿಕಾ ಅವರು ಮತ್ತೆ ಇಲ್ಲಿ ಕಾವ್ಯ ಅವರು ಇಬ್ರಿಗೂ ಕೂಡ ಬಾಂಡಿಂಗು ಅಷ್ಟೊಂದು ಚೆನ್ನಾಗಿ ಇರ್ಲಿಲ್ಲ. ಕಾವ್ಯ ಅವರು ಕೂಡ ಅದನ್ನೇ ಹೇಳಿದ್ರು, ರಾಶಿಕ್ ಅವರು ನನ್ನ ಹತ್ರ ಮಾತಾಡ್ತಿರ್ಲಿಲ್ಲ ಅಂತ ಅಂದ್ಬಿಟ್ಟು. ಸ್ಪಂದನ ಅವರು ಕೂಡ ಇಲ್ಲಿ ಅದನ್ನೇ ಹೇಳಿದ್ರು. ಇಲ್ಲಿ ನಾವು ನೋಡ್ತಿದ್ದೀವಿ ಎಲ್ಲರೂ ಕೂಡ, ಇಲ್ಲಿ ಕಾವ್ಯ ಅವರು, ಇಲ್ಲಿ ರಾಶಿಕ್ ಅವ್ರಿಗೆ ಕಾವ್ಯ ಅವ್ರನ್ನ ಕಂಡ್ರೆ ಆಗದೇ ಇಲ್ಲ. ಆದ್ರೆ ಈ ಒಂದು ವಿಚಾರ ಇವಾಗ ಮೆಣಸಿನ್ಕಾಯಿ ಟಾಸ್ಕ್ ಏನ್ ಕೊಟ್ಟಿದ್ರು, ಇದರಲ್ಲಿ ಧ್ರುವಂತ್ ಅವರು ಮಾತಾಡಬೇಕಾದ್ರೆ ಇಲ್ಲಿ ರಾಶಿಕ್ ಅವ್ರ ಬಗ್ಗೆ ಮಾತಾಡಿದಾಗ ಈ ಒಂದು ವಿಚಾರ ಬಂದಿದೆ. ಅವಾಗ ಇಲ್ಲಿ ಕಾವ್ಯ ಅವರು ಇಲ್ಲಿ ಹೇಳಿದ್ದಾರೆ, ಅಂದ್ರೆ ವಿಷಕಾರಿ ಅಂತಂದ್ಬಿಟ್ಟು ಹೇಳ್ತಾರಲ್ಲ, ಈ ಒಂದು ವಿಚಾರ ಎತ್ಕೊಂಡಾಗ ಇಲ್ಲಿ ಈ ರೀತಿಯಾಗಿ ಮಾತಾಡ್ತಾರೆ, ಇವರು ವಿಷ ಕಾರ್ತಾರೆ ಅಂತಂದ್ಬಿಟ್ಟು ಇಲ್ಲಿ ಹೇಳಿರೋದಕ್ಕೆ, ಅವತ್ತು ಹೇಳಿದ ಮಾತನ್ನ ಇವತ್ತ್ಯಾಕೆ ಮಾತಾಡ್ತಿದ್ಯಾ, ನೀನು ತಂದಿಟ್ಟು ಮಜಾ ತಗೊಂತಿದ್ಯಾ ಅಂತ ಅಂದ್ಬಿಟ್ಟು ಇಲ್ಲಿ ಧ್ರುವಂತ್ ಅವರು ಕಾವ್ಯ ಅವ್ರಿಗೆ ಇಲ್ಲಿ ಬೈತಿದ್ದಾರೆ. ಇಲ್ಲಿ ಧ್ರುವಂತ್ ಅವರು ಹುಡುಗಿರ ಹತ್ರ ಮಾತಾಡಲ್ವಂತೆ, ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾರಂತೆ. ಇದನ್ನ ಧ್ರುವಂತ್ ಅವರೇ ಹೇಳ್ಕೊಂಡ್ರು. ಅವ್ರನ್ನ ನೋಡಿದ್ರೆ ಅವರಿಂದನೇ ಹುಡುಗಿರು ಇಲ್ಲಿ ದೂರ ಇರಬೇಕು. ಇದನ್ನ ಇಲ್ಲಿ ಕಾವ್ಯ ಅವ್ರು ಕೂಡ ಇಲ್ಲಿ ಪ್ರೋಮೋದಲ್ಲಿ ಹೇಳಿದ್ದು. ಇಲ್ಲಿ ನಿಜವಾಗ್ಲೂ ಹೇಳಬೇಕು ಅಂತಂದ್ರೆ, ಧ್ರುವಂತ್ ಅವ್ರ ಜೊತೆ ಬಿಗ್ ಬಾಸ್ ಸ್ಪರ್ಧಿಗಳು, ಮಹಿಳಾ ಸ್ಪರ್ಧಿಗಳು ನೀವು ನೋಡ್ಬೋದು, ಯಾರು ಕೂಡ ಅಷ್ಟೊಂದು ಕ್ಲೋಸ್ ಆಗಿ ಮೂವ್ ಮಾಡೋದು ಇಲ್ಲ, ಮಾತಾಡೋದು ಇಲ್ಲ. ಏನಕ್ಕೆ ಅಂತಂದ್ರೆ, ಕೆಲವೊಬ್ಬರಿಗೆ ಎದುರುಗಡೆ ನೋಡಿದಾಗ ಈ ವ್ಯಕ್ತಿ ಹೇಗೆ ಅಂತ ಅಂದ್ಬಿಟ್ಟು ಇಲ್ಲಿ ಗೊತ್ತಾಗುತ್ತೆ. ಕಾವ್ಯ ಅವ್ರು ಕೂಡ ಇಲ್ಲಿ ಅದನ್ನೇ ಇಲ್ಲಿ ಡೈರೆಕ್ಟ್ ಆಗಿ ಮಕ್ಕದ ಮೇಲೆ ಹೊಡೆದಂಗೆ ಹೇಳಿದ್ದು. ಕೆಲವೊಬ್ರು ಮಾತು ಹೇಗಿರುತ್ತೆ ಅಂತಂದ್ರೆ, ಒಂದ್ಸತಿ ಬುಲೆಟ್ ಇಟ್ ಹೊಡೆದ್ರು ಅಂತಂದ್ರೆ ನೆಕ್ಸ್ಟ್ ಮಾತೇ ಬರೋಲ್ಲ, ಆ ರೀತಿಯಾಗಿ ಇರುತ್ತೆ. ಕಾವ್ಯ ಅವರು ಇಲ್ಲಿ ನಿಜವಾಗ್ಲೂ ಅವರು ಧ್ರುವಂತ್ ಅವ್ರು ಯಾವತ್ತು ಹೇಳಿದ್ರು ಈ ಮಾತನ್ನ, ಅಭಿ ಬಿಟ್ಟಿ ನನ್ನ ಹತ್ರ ಬಂದ್ರು ಅಂತ ಅಂದ್ಬಿಟ್ಟು, ಆ ನಂತರ ಸೂರಜ್ ಅವ್ರ ಹತ್ರ ಹೋದ್ರು ಅಂತ ಹೇಳಿದಾಗ, ಇಲ್ಲಿ ಅವತ್ತೇ ಕಾವ್ಯ ಅವ್ರು ಕೇಳಿದಾಗ ಅದು ನನ್ನ ಒಂದು ಪರ್ಸೆಪ್ಷನ್ ಅಂತ ಹೇಳಿದ್ರಂತೆ. ಅವಾಗ ಹಾಗೆ ಹೇಳಿ ಇವಾಗ ನಾನು ಆ ರೀತಿಯಾಗಿ ಹೇಳೇ ಇಲ್ಲ ಅಂತ ಅಂದ್ಬಿಟ್ಟು ರಾಶಿಕ್ ಅವ್ರ ಹತ್ರ ವಾದ ಮಾಡ್ತಾ ಇದ್ದಾರೆ. ಇಲ್ಲಿ ಇವರಿಬ್ಬರ ಮಧ್ಯೆ ಏನೊಂದು ಗಲಾಟೆ ನಡೆದಿತ್ತು, ಆ ಒಂದು ಟೈಮಲ್ಲಿ ಇಲ್ಲಿ ಧ್ರುವಂತ್ ಅವ್ರು ಬಂದ್ಬಿಟ್ಟು ಹೇಳಿದ್ರಂತೆ. ಇದನ್ನ ತಗೊಂಡೋಗಿ ಸ್ಪಂದನ ಅವ್ರ ಹತ್ರನೂ ಹೇಳಿದ್ದಾರೆ. ಇಲ್ಲಿ ಅವ್ರು ಹೇಳಿರೋದು ನಿಜ ಅಂತ ಸ್ಪಂದನ ಅವ್ರು ಕೂಡ ಇಲ್ಲಿ ಹೇಳ್ತಿದ್ರು ಕೂಡ, ನಾನು ಆ ರೀತಿ ಮಾತಾಡಿಲ್ಲ, ನಾನು ಹೇಳಿದ ರೀತಿನೇ ಬೇರೆ, ಅದನ್ನ ಇಲ್ಲಿ ಬೇರೆ ತರ ಮಾಡಿ ಇಲ್ಲಿ ಹೇಳ್ತಾ ಇದ್ದೀರಾ, ನನ್ನ ಒಂದು ವ್ಯಕ್ತಿತ್ವನ ಹಾಳು ಮಾಡ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಿದ್ದಾರೆ ಧ್ರುವಂತ್ ಅವರು. ಇಲ್ಲಿ ವ್ಯಕ್ತಿತ್ವ ಅನ್ನೋ ಪದಕ್ಕೆ ಅರ್ಥ ಆದ್ರೂ ಗೊತ್ತಾ ಇಲ್ವಾ ಗೊತ್ತಿಲ್ಲ ಧ್ರುವಂತ್ ಅವ್ರಿಗೆ. ಯಾಕಂದ್ರೆ ಒಂದು ಹೆಣ್ಣುಡುಗಿ ಮೇಲೆ ಈ ರೀತಿಯಾಗಿ ಹೇಳೋದು ಎಷ್ಟು ಸರಿ ಎಷ್ಟು ತಪ್ಪು. ಇಲ್ಲಿ ಅವರು ಮಾತಾಡೋದು ಬಿಟ್ಟಿದ್ದಾರೆ ಅಂದ್ರೆ ಬೇರೆ. ಇಲ್ಲಿ ಧ್ರುವಂತ್ ಅವರು ಫಸ್ಟಿಗೆ ನಿಜ ಹೇಳ್ಬೇಕು ಅಂತಂದ್ರೆ, ಫಸ್ಟಿಗೆ ಧ್ರುವಂತ್ ಅವರೇ ಸ್ವಲ್ಪ ಜಾಸ್ತಿ ರಾಶಿಕ್ ಅವ್ರ ಹತ್ರ ಮಾತಾಡೋಕ್ಕೆ ಟ್ರೈ ಮಾಡ್ತಿದ್ರು. ಇಲ್ಲಿ ರಾಶಿಕ್ ಅವ್ರು ಸ್ವಲ್ಪ ಅವಾಯ್ಡ್ ಮಾಡ್ದಂಗೆ ಕಾಣಿಸ್ತು. ಈ ಒಂದು ವಿಚಾರನ ಇಲ್ಲಿ ರಾಶಿಕಾ ಅವರು ಸೂರಜ್ ಅವ್ರ ಜೊತೆನೂ ಕೂಡ ಇಲ್ಲಿ ಡಿಸ್ಕಷನ್ ಮಾಡಿದ್ರು. ಯಾಕೋ ಧ್ರುವಂತ್ ಅವ್ರು ನನಗೆ ಕಾಳು ಹಾಕ್ತಾ ಇರೋ ತರ ಕಾಣಿಸ್ತದೆ ಅಂತಂದ್ಬಿಟ್ಟು. ಬಟ್ ಅವ್ರಿಗೂ ಕೂಡ ಅದೇ ರೀತಿ
ಅನಿಸಿದೆ. ಈ ಒಂದು ಜಗಳ ಏನಾಗಿದೆ ಅಂತಂದ್ರೆ ಧ್ರುವಂತವ್ರಿಗೆ ಏನಾಗ್ಬಿಟ್ಟಿದೆ, ಇಲ್ಲಿ ಒಬ್ಬೊಬ್ರು ಹತ್ರ ಸಹ ಕ್ಲೋಸ್ ಆಗಿ ಮಾತಾಡ್ತಾ ಇದ್ದಾರೆ. ಯಾರು ಕೂಡ ನನ್ನ ಹತ್ರ ಮಾತಾಡ್ತಾ ಇಲ್ವಲ್ಲ, ನಾನು ಒಬ್ಬಂಟಿ ಆಗ್ಬಿಟ್ಟಿದ್ದೀನಿ ಅಂತಂದ್ಬಿಟ್ಟು ಅವ್ರಿಗೂ ಕೂಡ ಥಿಂಕ್ ಬಂದಿದೆ. ನೀವು ಬಿಗ್ ಬಾಸ್ ಸ್ಟಾರ್ಟ್ ಆಗಿ ಮೊದಲನೇ ದಿವಸದಿಂದ ನೋಡ್ಬೋದು, ಎಲ್ಲರ ಜೊತೆ ಒಬ್ಬೊಬ್ರ ಜೊತೆ ಕ್ಲೋಸ್ ಆಗಿದ್ದಾರೆ. ಫಸ್ಟಿಗೆ ಇಲ್ಲಿ ಮಲ್ಲಮ್ಮ ಅವ್ರ ಜೊತೆ ಇಲ್ಲಿ ಇರೋಕ್ಕೆ ಟ್ರೈ ಮಾಡಿದ್ರು, ಈಗ ಮಲ್ಲಮ್ಮ ಅವ್ರು ಈಚೆ ಬಂದ್ರು. ರಕ್ಷಿತಾ ಅವ್ರ ಹತ್ರ ಮಾತಾಡೋಕ್ಕೆ ಟ್ರೈ ಮಾಡಿದ್ರು, ರಕ್ಷಿತಾ ಅವರು ಇವ್ರು ನಾಟಕ ಆಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಗೊತ್ತಾಯ್ತು. ಯಾಕಂದ್ರೆ ಮುಖದಲ್ಲಿರೋ ಭಾವನೆನೇ ಬೇರೆ, ಮನಸ್ಸಲ್ಲಿರೋದೇ ಬೇರೆ. ಅವ್ರಲ್ಲಿ ನಾಟಕ ಆಡ್ತಾ ಇದ್ದಾರೆ ಅಂತ ರಕ್ಷಿತಾ ಅವ್ರು ಕರೆಕ್ಟಾಗಿ ಹೇಳಿದ್ರು. ಅಲ್ಲಿಗೆ ಅಣ್ಣ ತಂಗಿ ಬಾಂಧವ್ಯ ಅನ್ನೋದು ಕ್ಲೋಸ್ ಆಯಿತು. ಇನ್ನೇನಿದ್ರು ಅಣ್ಣ ತಮ್ಮ ಬ್ರೋ ಅಂತ ಮಾತಾಡಿದ್ರು. ಇಲ್ಲಿ ಸೂರಜ್ ಅವರು ಕೂಡ ಸಿಕ್ಕಾಪಟ್ಟೆ ಕೋಪ ಬಂತು. ಹೆಣ್ಮಕ್ಳ ಹತ್ರ ಯಾವ ರೀತಿ ಮಾತಾಡು ಅಂತ ಅಂದ್ಬಿಟ್ಟು ಇಬ್ರು ಕೂಡ ಕೈ ಮಿಲಾಯಿಸಕ್ಕೂ ಕೂಡ ಇಲ್ಲಿ ಹೋಗಿದ್ದಾರೆ. ಅಟ್ ಪ್ರೆಸೆಂಟ್ ಕಟ್ ಮಾಡಿದ್ದಾರೆ. ಇವತ್ತಿನ ಎಪಿಸೋಡು ಇಲ್ಲ ನಾಳೆ ಎಪಿಸೋಡಲ್ಲಿ ಇದು ಪ್ರಸಾರ ಆಗೇ ಆಗುತ್ತೆ. ಒಟ್ಟಿನಲ್ಲಿ ಧ್ರುವಂತರು ಮಾಡ್ತಿರೋ ತಪ್ಪೇನಪ್ಪ ಅಂತಂದ್ರೆ ಬಿಗ್ ಬಾಸ್ ಮನೆಗೆ ಹೋಗಿರೋದು ಏನಕ್ಕೆ, ಇಲ್ಲಿ ಆಟ ಆಡಬೇಕು, ಅವರೊಂದು ವ್ಯಕ್ತಿತ್ವನ ತೋರಿಸ್ಕೊಂಡು ಏನೋ ಒಂದು ಸ್ವಲ್ಪ ಚಾನ್ಸ್ ಸಿಗುತ್ತೆ. ಮತ್ತೆ ಹಲವಾರು ಕನಸುಗಳನ್ನ ಇಲ್ಲಿ ಕಟ್ಕೊಂಡು ಬಂದಿರ್ತಾರೆ. ಆ ವ್ಯಕ್ತಿ ಯಾರಿಂದೇ ಆದ್ರೂ ಹೋಗ್ಲಿ, ನಾನು ಹೇಳ್ತಾ ಇದ್ದು ರಾಶಿಕ್ ಅವರು ಯಾರ ಹತ್ರ ಆದ್ರೂ ಮಾತಾಡ್ಲಿ, ಇವ್ರಿಗೇನ್ ಪ್ರಾಬ್ಲಮ್ಮು. ಇಲ್ಲಿ ರಾಶಿಕ್ ಅವ್ರು ಕೂಡ ಇಲ್ಲಿ ಸೂರಜ್ ಅವ್ರ ಹತ್ರ ಕುತ್ಕೊಂಡು ಅದೇ ಇಲ್ಲಿ ಡಿಸ್ಕಷನ್ ಮಾಡ್ತಿರೋ. ನಾನು ಯಾರ ಹತ್ರ ಬೇಕಾದ್ರೂ ಇಲ್ಲಿ ಮಾತಾಡ್ತೀನಿ, ಧ್ರುವಂತವ್ರು ನನ್ನ ಹತ್ರ ಮಾತಾಡ್ಲಿಲ್ಲ, ಅದಕ್ಕೆ ನಾನು ಇಲ್ಲಿ ಅವ್ರನ್ನ ಕೇಳಿದೆ ಅಷ್ಟೇ. ಅವರು ಕೂಡ ಇಲ್ಲಿ ಏನೋ ಒಂದು ಮಾತಂದ್ರು. ಇಲ್ಲಿ ಧ್ರುವಂತರು ಹೇಳೋ ಮಾತು ಹೇಗಿರುತ್ತೆ ಅಂತಂದ್ರೆ, ಅವ್ರು ಏನ್ ಹೇಳ್ತಾ ಇದಾರೋ ಇಲ್ಲಿ ತಲಾ ಇರಲ್ಲ ಬುಡ ಇರಲ್ಲ ಆ ರೀತಿ ಮಾತಾಡ್ತಾರೆ ಅಂತ ಹೇಳ್ತಾರಲ್ಲ, ಅದೇ ರೀತಿ ಇಲ್ಲಿ ಧ್ರುವಂತರು ಮಾತಾಡೋದು ಕೂಡ ಕೆಲವೊಂದು ಸಂದರ್ಭದಲ್ಲಿ ಹಾಗೆ ಅನ್ಸುತ್ತೆ. ಇಲ್ಲಿ ಅವರ ಒಂದು ಫೇಸ್ ರಿಯಾಕ್ಷನ್ ನೀವು ನೋಡ್ಬೋದು, ಅದಕ್ಕೂ ಅವ್ರು ಮಾತಾಡೋಕ್ಕೂ ಇಲ್ಲಿ ಸಂಬಂಧನೇ ಇರಲ್ಲ. ಈಗ ಆ ಮಾತನ್ನ ನಾನು ಆಡಿಲ್ಲ, ಯಾವತ್ತೋ ನಡೆದೋಗಿದೆ, ಅದನ್ನ ಇಲ್ಲಿ ತೆಗೆದ್ಬಿಟ್ಟು ಮಜಾ ನೋಡ್ತಿದ್ಯಾ ಕಾವ್ಯ ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ. ಇಲ್ಲಿ ಇಷ್ಟೆಲ್ಲ ಜಗಳ ನಡೀತಿದ್ರು ಕೂಡ ಇಲ್ಲಿ ಸ್ಪಂದನ ಅವ್ರು ಬಂದ್ಬಿಟ್ಟು ಇಲ್ಲಿ ಹೇಳಿದ್ರು, ಇಲ್ಲ ನೀವು ಹೇಳಿದಿರ ಧ್ರುವ ಅಂತ ಅಂದ್ಬಿಟ್ಟು. ಕೊನೆಗೂ ಇಲ್ಲಿ ನಾನು ಮಾತಾಡೇ ಇಲ್ಲ ಅಂತ ಹೇಳಿ ವಾದ ಮಾಡಿದ್ದಾರೆ. ಇವಾಗ ಈ ಒಂದು ವಿಷಯ ಇಲ್ಲಿ ವೀಕೆಂಡ್ ಅಲ್ಲಿ ಚರ್ಚೆ ಆಗೇ ಆಗುತ್ತೆ. ಇಲ್ಲಿ ಅಶ್ವಿನಿ ಗೌಡ ಅವ್ರು ಮಾಡ್ತಿರೋದು ಏನಪ್ಪಾ ಅಂತಂದ್ರೆ, ಈ ಒಂದು ಜಗಳದಲ್ಲಿ ಯಾರ್ದು ಸರಿ ಯಾರ್ದು ತಪ್ಪು ಅಂತ ನೋಡ್ಬೇಕು. ಯಾವತ್ತೋ ಆಗಿರೋ ವಿಚಾರಣ ಇವಾಗ ಯಾಕೆ ನೀವು ಇಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು ಇಲ್ಲಿ ಅಶ್ವಿನಿ ಗೌಡ ಅವರು ಕೇಳ್ತಿದ್ರೆ. ಅದಕ್ಕೆ ಇಲ್ಲಿ ಧನುಷ್ ಅವರು ಕೂಡ ಇಲ್ಲಿ ಹೇಳ್ತಾರೆ, ಯಾವತ್ತಾಡ್ದಾದ್ರೂ ನಡೆದಿರ್ಲಿ, ಆದ್ರೆ ಆ ಒಂದು ಸಮಯದಲ್ಲೇ ಹೇಳಬೇಕು ಅಂತ ಏನೂ ಕೂಡ ಇಲ್ಲಿ ಇಲ್ಲ. ಇವತ್ತು ಅವ್ರಿಗೆ ಹೇಳ್ಬೇಕು ಅಂತ ಅನ್ಸಿದೆ, ಹೇಳಿದ್ದಾರೆ. ಇದರಲ್ಲಿ ಏನ್ ತಪ್ಪಿದೆ, ಇದರಲ್ಲಿ ತಂದಿಡೋ ವಿಚಾರ ಏನೂ ಕೂಡ ಇಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಇಲ್ಲಿ ತಿರುಚಿ ಹೇಳ್ತಾರೆ ಅಂತ ಹೇಳ್ತಾರಲ್ಲ, ಆ ಒಂದು ತಿರುಚಿ ಹೇಳೋದು ಮತ್ತೆ ಮ್ಯಾನಿಪ್ಯುಲೇಟ್ ಮಾಡೋದು ಧ್ರುವಂತವ್ರಿಗೆ ಚೆನ್ನಾಗಿ ಬರುತ್ತೆ. ಇಲ್ಲಿ ಅಭಿ ಅವ್ರನ್ನು ಕೂಡ ಒಂದು ಲೈವ್ ಅಪ್ಡೇಟ್ ಅಲ್ಲೂ ಕೂಡ ನಾನು ಇಲ್ಲಿ ಹೇಳಿದ್ದೆ, ಆಲ್ಮೋಸ್ಟ್ ನೋಡಿದ್ದೀರಲ್ಲ ವಿಡಿಯೋ ಗೊತ್ತಿಲ್ಲ. ಇಲ್ಲಿ ಧ್ರುವಂತವರು ಅಭಿಷೇಕ್ ಅವ್ರಿಗೆ ಹೋಗ್ಬಿಟ್ಟು ರಕ್ಷಿತಾ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಚೆನ್ನಾಗಿ ಮ್ಯಾನಿಪ್ಯುಲೇಟ್ ಮಾಡಿದ್ರು. ಇವತ್ತಿನ ಎಪಿಸೋಡಲ್ಲಿ ನೋಡಿ ನೀವು, ಅಭಿಷೇಕ್ ಅವರು ರಕ್ಷಿತಾ ಅವ್ರ ಮೇಲೆ ಯಾವ ರೀತಿ ಬ್ಲೇಮ್ ಮಾಡ್ತಾರೆ ಅಂತ ಅಂದ್ಬಿಟ್ಟು, ಇಲ್ಲಿ ರಕ್ಷಿತಾ ಅವರೇ ನಾಟಕ ಆಡ್ತಿರೋದು, ಏನೇ ಒಂದು ಜಗಳ ನಡೆದ್ರು ಕೂಡ ಇದಕ್ಕೆ ರಕ್ಷಿತಾ ಅವರೇ ಕಾರಣ ಅಂತ ಅಂದ್ಬಿಟ್ಟು ಅಭಿಷೇಕ್ ಅವ್ರ ಬಾಯಲ್ಲೂ ಕೂಡ ಇಲ್ಲಿ ಬಂದಿದೆ. ಇಲ್ಲಿ ಧ್ರುವಂತರು ಅವ್ರನ್ನ ಚೆನ್ನಾಗಿ ಮ್ಯಾನಿಪ್ಯುಲೇಟ್ ಮಾಡಿದ್ದಾರೆ, ಅಭಿಷೇಕ್ ಅವರು ಕೂಡ ಇಲ್ಲಿ ಮ್ಯಾನಿಪ್ಯುಲೇಟ್ ಆಗಿದ್ದಾರೆ. ಈಗ ಸದ್ಯ ಈ ಒಂದು ವಿಚಾರ ತುಂಬಾ ಸೂಕ್ಷ್ಮವಾದ ವಿಚಾರ. ಈಗ ಒಬ್ಬರ ಜೊತೆ ನಾವು ಮಾತಾಡ್ತಾ ಇದೀವಿ, ಒಬ್ಬರ ಜೊತೆ ನಾವು ಕ್ಲೋಸ್ ಆಗಿದ್ದೀವಿ ಅಂತಂದ್ರೆ ಏನೂ ಕೂಡ ಪ್ರಾಬ್ಲಮ್ ಆಗಲ್ಲ. ಯಾಕಂದ್ರೆ ಅವರೊಂದು ವ್ಯಕ್ತಿತ್ವ ಏನಿರುತ್ತೆ, ನಮಗೆ ಅವ್ರ ಜೊತೆ ಮಾತಾಡೋಕ್ಕೆ ಕಂಫರ್ಟ್ ಇರುತ್ತೆ, ನಾವು ಅವ್ರ ಜೊತೆ ಮಾತಾಡ್ತೀವಿ. ಬಟ್ ಅವ್ರು ಸಿಕ್ಕಿಲ್ಲ, ಇವ್ರ ಹತ್ರ ಹೋದ್ರು, ಇವ್ರು ಸಿಕ್ಕಿಲ್ಲ, ಇನ್ನೊಬ್ರ ಹತ್ರ ಹೋದ್ರು ಅಂತ ಅಂದ್ರೆ ಯಾರಿಗೇ ಆದ್ರೂ ಕೂಡ ಒಬ್ಬ ಹೆಣ್ಣು ಮಗಳಿಗೆ ಅದು ಇರಿಟೇಷನ್ ಆಗುತ್ತೆ, ಮತ್ತೆ ಇಲ್ಲಿ ಬೇಜಾರಾಗುತ್ತೆ, ಅದರಿಂದ ದುಃಖ ಕೂಡ ಆಗೇ ಆಗುತ್ತೆ. ಇಲ್ಲಿ ಸೂರಜ್ ಅವ್ರ ಜೊತೆ ಅವ್ರು ಮಾತಾಡ್ತಿದ್ದಾರೆ. ಹೌದು, ನಾನು ಕೂಡ ಇಲ್ಲಿ ವಿಡಿಯೋದಲ್ಲಿ ಹೇಳಿದ್ದೀನಿ, ಆದರೆ ಅವ್ರ ಆಟದ ಬಗ್ಗೆ ಗಮನ ಕೊಡಬೇಕು ಅಂತ ಇಲ್ಲಿ ಹೇಳಿದ್ದೀನಿ. ಇಲ್ಲಿ ಧ್ರುವಂತವ್ರು ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ, ಅವರು ಸರಿ ಇಲ್ಲ ಅನ್ನೋದ್ರ ಬಗ್ಗೆ ಇಲ್ಲಿ ಹೇಳ್ತಾರೆ, ಅಂದ್ರೆ ಕ್ಯಾರೆಕ್ಟರ್ ಬಗ್ಗೆನೇ ಇಲ್ಲಿ ಮಾತಾಡ್ದಂಗೆ ಆಯಿತು. ನೋಡೋಣ ವೀಕ್ಷಕರೇ, ಈ ಒಂದು ವಿಚಾರ ಎಲ್ಲಿವರೆಗೂ ಹೋಗಿ ತಲುಪುತ್ತೆ ಅಂತ ಬಿಟ್ಟು ಕಿಚ್ಚ ಸುದೀಪ್ ಸರ್ ಇದ್ರ ಬಗ್ಗೆ ಏನು ಹೇಳ್ತಾರೆ. ವಿಟಿ ಅಂತೂ ಪ್ಲೇ ಆಗೇ ಆಗುತ್ತೆ, ಯಾಕಂತಂದ್ರೆ ಇಲ್ಲಿ ಯಾರ್ದು ತಪ್ಪು ಯಾರ್ದು ಸರಿ ಅಂತಂದ್ಬಿಟ್ಟು ಈ ಒಂದು ವಿಚಾರ ಜಾಸ್ತಿ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆದರೆ ವೀಕೆಂಡಲ್ಲೂ ಕೂಡ ಇಲ್ಲಿ ಚರ್ಚೆ ಆಗುತ್ತೆ ಅಂತಂದ್ಬಿಟ್ಟು ನನ್ನ ಒಂದು ಒಪಿನಿಯನ್. ವೀಕ್ಷಕರೇ, ಈ ಒಂದು ವಿಚಾರದ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಇಲ್ಲಿ ಧ್ರುವಂತರು ಈ ರೀತಿಯಾಗಿ ರಾಶಿಕ್ ಅವ್ರ ಬಗ್ಗೆ ಮಾತಾಡಿರಲ್ಲ ಅಂತ ನಿಮ್ಗೆ ಅನ್ಸುತ್ತಾ, ಅಥವಾ ಇವ್ರು ಮಾತಾಡಿರ್ತಾರ? ಇವರೊಂದು ವ್ಯಕ್ತಿತ್ವದ ಬಗ್ಗೆ, ಈ ಎಲ್ಲಾ ವಿಚಾರಗಳ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.